ಕೊನೆಯ ಭಾಗಕ್ಕೆ ಬರ್ತಾ ಇದ್ದೀವಿ. ಚಂದ್ರಶೇಖರ್ ಅವರಿಂದ ರಿಯಾಕ್ಷನ್ ತೆಗೆದುಕೊಳ್ತಾ ಇದ್ದೀನಿ. ಚಂದ್ರಶೇಖರ್ ಅವರೇ, ರಾಮ ಎಲ್ಲರನ್ನು ಒಗ್ಗೂಡಿಸ್ಲಿ. ಏನೋ ಪುಣ್ಯ ನಿಮ್ಮ ಕಾಲದಲ್ಲಿ ರಾಮ ಮಂದಿರ ಆಗ್ತಾಯಿದೆ, ನಿಮ್ಮದು ಪುಣ್ಯ, ಮೋದಿಯವ್ರದ್ದು ಪುಣ್ಯ ಆಗ್ತಾ ಇದೆ. ಎಲ್ಲರೂ ಒಂದಾಗಿ ಕರ್ಕೊಂಡೋಗಿ, ಇದು ನಮ್ಮ ರಾಮ, ನೀವು ರಾಮನ ವಿರೋಧಿಗಳು, ಸಾಕದೆಲ್ಲ ಮುಗೀತು. ಈ ದೇಶದಲ್ಲಿ ತುಂಬ ಚರ್ಚೆ ನಡೆದೋಗಿದೆ ಅದು. ಅಲ್ಲ, ಖಂಡಿತವಾಗ್ಲೂ ನೋಡಿ, ನಾನು ಅಯ್ಯಪ್ಪ ಮಾಲೆ ಹಾಕ್ತೀನಿ ಅಂತೇಳಿ ಅಯ್ಯಪ್ಪನ ಭಕ್ತರು ನನಗೆ ಓಟ್ ಹಾಕಿದ್ರೆ ಅಯ್ಯಪ್ಪನ ಭಕ್ತರು ಓಟ್ಗೋಸ್ಕರ ನಾನು ಅಯ್ಯಪ್ಪನ ಮಾಲೆ ಹಾಕಿದ್ದಲ್ಲ, ದೇವರ ಭಕ್ತಿಗೋಸ್ಕರ. ರಾಮ ಮಂದಿರ ಹೋರಾಟದಲ್ಲಿ BJP ಕೈ ಜೋಡಿಸು ಅಂತೇಳಿ ನಮ್ಮ ಸಂಸ್ಕೃತಿ ನಂಬಿದ್ದಕ್ಕೋಸ್ಕರ, ಅದಕ್ಕೋಸ್ಕರ ಅಲ್ಲ. ಇವತ್ತು ಎಲ್ಲನೂ ಸೇರಿಸ್ಕೊಂಡು ಮಾಡಬೇಕು ಅಂತಲೇ ನಮಗೆ ಸಂಬಂಧದಲ್ಲೇ ಇರ್ತಿರ್ತಕ್ಕಂಥದ್ದು ರಾಮ ಜನ್ಮಭೂಮಿ ಟ್ರಸ್ಟು. ಪ್ರತಿಯೊಬ್ಬರಿಗೂ ಇನ್ವಿಟೇಷನ್ ಕೊಡ್ಕೊಂಬಂತು. ಯಾರಿಗಾದ್ರು ಭೇದ ಭಾವ ಮಾಡಿದೆಯಾ? ಯಾರಿಗೂ ಭೇದ ಭಾವ ಮಾಡ್ಕೋ ಇಲ್ಲ, ಎಲ್ಲ ಭಕ್ತರಿಗೂ ಇನ್ವಿಟೇಷನ್ ಕೊಟ್ಟಿದೆ. ಇದು ಎರಡು ಪ್ರಶಾಂತ್ ಅವ್ರು ಮಾತಾಡ್ಬೇಕಾದ್ರೆ ಎರಡು ವಿಚಾರ ಹೇಳಿದ್ರು, ಒಂದು 10 ಸೆಕೆಂಡಲ್ಲಿ ನಾನು ಮುಗಿಸ್ತೀನಿ. ಮೊದಲನೇದು, 1980ರಲ್ಲಿ ಬೀಗ ತೆಗೆದಿದ್ದು ಕಾಂಗ್ರೆಸ್ನ ಹೆಗ್ಗಳಿಕೆ ಅಲ್ಲ ಅದು. ಅವತ್ತು ಫೈಜಾಬಾದ್ ಕೋರ್ಟು ಏನು ಸ್ಟೇ ಇತ್ತು, ಸ್ಟೇ ವೆಕೇಟ್ ಮಾಡ್ತು. ಆ ವಿಷಯ ರಾಜೀವ್ ಗಾಂಧಿ ಅವರಿಗೆ ಗೊತ್ತಿರಲಿಲ್ಲ. ಅದನ್ನ ಇದರಲ್ಲಿ ಏನೋ ಅದನ್ನ ಮೆನ್ಷನ್ ಮಾಡಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತ ಉಮೇಶ್ ಚಂದ್ರ ಪಾಂಡೆ ಹಾಕ್ಸಿದ್ರಿ, ಅವ್ರ ಹತ್ರ ಹಾಕ್ಸಿದ್ರು. ಬೇರೆ ಯಾರು ರೆಡಿ ಇಲ್ದಾಗ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನಿಂದ ಅರ್ಜಿ ಹಾಕಿಸ್ತಾರೆ ಅಷ್ಟೇ. ಇದು ಮೊದಲನೇದು. ಎರಡನೇದು ನೋಡಿ, ಮಂಡಲ್ ವಿಚಾರದಲ್ಲೂ ಅಷ್ಟೇ. ಮಂಡಲ್ ವಿಚಾರದಲ್ಲಿ ಮಂಡಲ್ ಬಂದಾಗ ಸಂಪೂರ್ಣವಾಗಿ BJP ಸಪೋರ್ಟ್ ಕೊಟ್ಟಿದ್ದಕ್ಕೆ ಜುಲೈ 1999ರಲ್ಲಿ ಅಕ್ಸೆಪ್ಟ್ ಆಯಿತು ಮಂಡಲ್ ಕಮಿಷನು. ಮಂಡಲ್ ಏನು ಹೋರಾಟ ಗಿರಾಟ ಬಂದಿದ್ದು ಅಥವಾ ಬಂಧನ ಆಗಿದ್ದು ಸರ್ಕಾರಕ್ಕೆ ನಾವು ವಾಪಸ್ ತಗೊಂಡಿದ್ದು ನವೆಂಬರಲ್ಲಿ. ಯಾಕೆಂತೇಳಿದ್ರೆ ಬಂಧನ ಮಾಡಿದ್ದಕ್ಕೆ ಅದಕ್ಕೂ ಇದಕ್ಕೂ ಸಂಬಂಧನಿಲ್ಲ. ಮಂಡಲ್ ಹೋರಾಟಕ್ಕೆ ನಮ್ಮದು ಸಂಪೂರ್ಣವಾದ ಅಕ್ಸೆಪ್ಟೆನ್ಸ್ಗೆ ನಮ್ಮ ಬೆಂಬಲ ಇತ್ತು. ಎರಡನೇದು, ಇವತ್ತಿನ ಕಾಲಘಟ್ಟಕ್ಕೆ ಬಂದಾಗ ನೋಡಿ, ಪ್ರತಿಯೊಂದು ಸಾಂಸ್ಕೃತಿಕ ಹೋರಾಟದೊಳಗಡೆನೂ ಈ ಸಂಸ್ಕೃತಿಗೆ ವಿರೋಧವಾಗಿ ನಿಲ್ಬೇಕು ಅಂತಕ್ಕಂಥ ಮನಸ್ಥಿತಿ ಯಾಕೆ ನಿರ್ಮಾಣ ಆಗುತ್ತೆ? ಜೊತೆಗೆ ನಿರ್ಮಾಣ ಆಗ್ತಕ್ಕಂತೆಲ್ಲ ಒಂದೇ ಕಡೆಗೆ ಯಾಕೆ ಸೇರ್ಕೊತಾರೆ? ಇವತ್ತು NDAದಲ್ಲೂ ಸುಮಾರು 28 ಪಕ್ಷಗಳಿದ್ದಾವೆ. ಇವರೇ 28 ಇಡೀ ದೇಶದಲ್ಲಿ ಎಲ್ಲ ಭಾಗಗಳಲ್ಲೂ ಇದ್ದಾವೆ. ಎಲ್ಲ ಭಾಗದಲ್ಲಿರ್ತಕ್ಕಂಥ ಎಲ್ಲ ಪಕ್ಷಗಳದ್ದು ಒಂದೇ ತತ್ವ, ಒಂದು ಸಣ್ಣ ಭಿನ್ನಾಭಿಪ್ರಾಯವೂ ಕೂಡ ಇಲ್ಲ. ರಾಮನ್ನ ನೀವು ಮೋದಿನ ವಿರೋಧ ಮಾಡ್ರಪ್ಪ, ರಾಮನ ಯಾಕೆ ನೀವು ವಿರೋಧ ಮಾಡ್ತೀರಿ? ಅದು ಏನು ಎಷ್ಟು ಪಕ್ಷಗಳಿದ್ದಾವೆ ಇಂಡಿಯಾ ಏನು ಡಾಟ್ ಅಲಯನ್ಸಲ್ಲಿ, ಅಷ್ಟೋ ಪಕ್ಷಗಳ ನಿಲುವು ನೋಡಿ. ಒಂದೊಂದಕ್ಕೊಂದು ಅಥವಾ ಅವ್ರ ಪಕ್ಷದೊಳಗಡೆ ನಿಲುವು ನೋಡಿ. ಒಬ್ರು ಹೋಗ್ತೀನಿ ಅಂತ ಹೇಳ್ತಾರೆ ಕಾಂಗ್ರೆಸ್ ಅಲ್ಲಿ, ವೀರಭದ್ರ ಸಿಂಗ್ ಅವರ ಮಗ ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ಆಮ್ ಆದ್ಮಿ ಪಾರ್ಟಿ ಹೋಗೋದು ಬೇಡ ಅಂತ ಹೇಳ್ತಾರೆ. ಹರ್ಭಜನ್ ಸಿಂಗ್ ಅವರು MP ಅವರು ಹೇಳ್ತಾರೆ ನಾನು ಹೋಗ್ತೀನಿ. ನೀವು ಮಾತಾಡ್ಬೇಕಾದ್ರೆ ಮಾತಾಡಿಲ್ಲ ಮೇಡಮ್. ಇಲ್ಲ, ನಾನು ಏನು ಹೇಳ್ತೀನಿ ಅಂದ್ರೆ ಅವರಿಗೆ ಪೂರಕವಾಗಿ ಒಂದ್ ಕಡೆ ಇದಕ್ಕೆ ಉತ್ತರ ಏನು ಗೊತ್ತಾ? ಒಂದ್ ಕಡೆ ಮೋದಿ ಏನು ಮಾಡ್ತಿದ್ದಾರೆ, ರಾಮಲಲ್ಲನ ಕೈ ಹಿಡ್ಕೊಂಡು ದೇವಸ್ಥಾನದ ಕಡೆ ಹೋಗ್ತಿದ್ದಾರೆ. ಇನ್ನೊಂದು ಕಡೆ ಅಂಬೇಡ್ಕರ್ ಅವರು ಎಲ್ಲ ಪುಸ್ತಕಗಳು ತಗೊಂಡು ಜ್ಞಾನದ ದೀಪ ಇದ್ರ ಕಡೆ ಹೋಗ್ತಾ ಇದ್ದಾರೆ. ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜ್ಞಾನದ ಕಡೆ ಹೋದ್ರು, ಇವರು ಮೌಢ್ಯದ ಕಡೆ ಹೋದ್ರು. ಎರಡು ತದ್ವಿರುದ್ಧ ಅಲ್ಲ. ಥ್ಯಾಂಕ್ ಯು ಸೋ ಮಚ್ 4 ಜನರಿಗೂ, ನಿಮ್ಮಿಬ್ಬರಿಗೂ ಧನ್ಯವಾದ. ಇದರೊಂದಿಗೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.